ರೇಡಿಯೋ ಸಿಟಿ ಹಾಗೂ ಬೆಂಗಳೂರು ನಗರ ಪೊಲೀಸ್ ಅರ್ಪಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸುವ ವಿಷಯ ಹಾಗೂ ಕಥೆಗಳು ನಿಜವಾದ ಘಟನೆಗಳ ಮೇಲೆ ಆಧಾರಿತವಾಗಿದೆ. ಪಾತ್ರ ಹಾಗೂ ಜಾಗದ ಹೆಸರುಗಳನ್ನ ಉದ್ದೇಶಪೂರ್ವಕವಾಗಿ ಬದಲಾಯಿಸಲಾಗಿದೆ. ರೆಡಿ, ಒಂದ್ ಕಾಫಿ ತಗೊಂಬರಪ್ಪ, ಯಾಕೋ ತಲೆನೋಯ್ತಾ ಇದೆ. ಹಲೋ ಅಣ್ಣ. ಹೇಳಮ್ಮ ನಾಗಮಣಿ. ಅಣ್ಣ, ಅದೇ ಗ್ಯಾಸ್ ಖಾಲಿಯಾಗಿ 2 ದಿನ ಆಯ್ತು. ಬುಕ್ಕಿಂಗ್ ಮಾಡ್ಬೇಕು ತಾನೆ? ನಾನು ಎಷ್ಟು ಸಲ ಹೇಳಿದೀನಿ ಅಣ್ಣ ನಿಮ್ಗೆ, ಏನಾದ್ರು ಬರ್ಬೇಕಾದ್ರೆ ಆಫೀಸಿಂದ ಮಾಡಿ ಬುಕ್ ಮಾಡಿ ಅಂತ. ನಾಗಮಣಿ, ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸಮ್ಮ. ನಾನೇನ್ ಕಲಿಸ್ಕೊಟ್ಟಿದ್ದೆಲ್ಲ ಆನ್ಲೈನ್ ಅಲ್ಲಿ ಹೆಂಗ್ ಮಾಡ್ಬೇಕಂತ. ನೀನ್ ಯಾಕೆ ಮಾಡ್ಬಾರ್ದು ಅದನ್ನ? ಅಯ್ಯೋ ಅಣ್ಣ, ಅದೆಲ್ಲ ನಂಗೆ ಗೊತ್ತಾಗಲ್ಲ ಅಣ್ಣ. ತಪ್ಪು ಮಾಡಿ ಸುಮ್ನೆ ಯಾಕದೆಲ್ಲ ಗೋಳಿಲ್ಲ ಗೀಳಿಲ್ಲ ಎಲ್ಲ ಅಂಗೈಯಲ್ಲಿ ಇರ್ಬೇಕಾದ್ರೆ ಮತ್ತೆ ಎಲ್ಲ ನನ್ನ ಹತ್ರನೇ ಕೇಳ್ತೀಯ. ಅಲ್ಲ, ಪೇಟೆಲಿರೋದು ಯಾರು? ನೀನು. ಆಫೀಸಿಗೆ ಹೋಗೋದು ಯಾರು? ನೀನೇ. ನಾನ್ ಮಾತ್ರ ಗ್ಯಾಸ್ ಬುಕ್ ಮಾಡ್ಬೇಕಾ? ನಾನು ಕೂಡ ಬಿಸಿಲಲ್ಲಿ ಅರ್ಧ ಗಂಟೆ ಹೋಗ್ಬೇಕಂತಿಲ್ಲ, ನೀನು ಹೋಗ್ಬೇಕಂತಿಲ್ಲ. ಕೂತಲ್ಲೇ ಮಾಡ್ಬೋದು, ಅರ್ಥ ಮಾಡ್ಕೋ ಸ್ವಲ್ಪ. ನಾನು 4 ಅಕ್ಷರ ಕಲ್ತಿದ್ರೆ ಹಿಂಗೆ ಯಾಕೆ ಆಗ್ತಿತ್ತು? ಅಯ್ಯೋ, ಇದೊಳ್ಳೆ ಕತೆ ಮನೆಯವ್ರದ್ದು. ಏನ್ ರೆಡ್ಡಿ ಹೇಳಿ, ಅರ್ಧ ಗಂಟೆ ಆಯ್ತು, ಇವಾಗ ತಂದು ಕೊಡೋದ ಕಾಫಿನ? ಹಲೋ ಹೇಳಮ್ಮ ನಾಗಮಣಿ, ಏನಾಯ್ತು? ಅಣ್ಣ, ಅಯ್ಯೋ ಯಾಕೆ ಕಳ್ತಾ ಇದೆಯಮ್ಮ, ಏನಾಯ್ತು ಹೇಳು ನನ್ಗೆ. ಅಣ್ಣ, ನೀನಂಗ್ ಬೈತೀಯಾ? ಬೈಯಲ್ಲ, ಹೇಳಮ್ಮ ಏನಂತ ಹೇಳು. ನನ್ ಕೆಲಸ ಇದೆ ಸಿಕ್ಕಾಪಟ್ಟೆಲಿ, ನೀನ್ ಹೇಳಿದ್ರೆ ತಾನೇ ಅರ್ಥ ಆಗೋದು. ನನ್ಗೆ ಹಿಂಗ ಅಳ್ತಾ ಕೂತ್ರೆ ಹೆಂಗೆ ಅರ್ಥ ಆಗೋದು? ಹೇಳಮ್ಮ ಏನಾಯ್ತು, ಯಾಕೆ ಅಳ್ತಾ ಇದೆಯಾ, ಏನಾಯ್ತು? ಅದು ನೀನಂಗೆ ಹೇಳ್ದೆ ತಾನೆ ಆನ್ಲೈನ್ ಅಲ್ಲಿ ಗ್ಯಾಸ್ ಬುಕ್ ಮಾಡು ಅಂತ. ನಾನು ಕೋಪದಲ್ಲಿ ನಾನೇ ಆನ್ಲೈನ್ ಅಲ್ಲಿ ಗ್ಯಾಸ್ ಬುಕ್ ಮಾಡಕ್ ಹೋದೆ. ಸರಿ, ಆನ್ಲೈನ್ ಅಲ್ಲಿ ಹೋದೆ, ಮುಂದೇನಾಯ್ತು? 1 ಗ್ಯಾಸ್ ಬುಕ್ ಮಾಡಿದ್ಯಾ, 2 ಗ್ಯಾಸ್ ಬುಕ್ ಮಾಡಿದ್ಯಾ? ಅಳೋದೇನಿದ್ರೆ ಅದರಲ್ಲಿ? ಅದಲ್ಲ ಅಣ್ಣ, ಅದೇ ತಪ್ಪು ಕನ್ಸ್ಯೂಮರ್ ನಂಬರ್ ಹಾಕಿದ್ಯಾ, ಏನ್ ಮಾಡಿದ್ಯಾ ಸರಿಯಾಗಿ ಹೇಳು. ನನಗೆ ಗ್ಯಾಸ್ ಬುಕ್ ಮಾಡು ಅಂತ ಹೇಳ್ತೀಯ ಆನ್ಲೈನ್ ಅಲ್ಲಿ? ಈ ಅಣ್ಣಂಗ್ ಬುದ್ಧಿ ಇಲ್ಲ, ನಾನೇ ಮಾಡ್ತೀನಿ ತಡಿ. ಇದೇನು ನಂಬರ್ ಕರೆಕ್ಟ್ ಆಗಿದೆ, 948. ಹಲೋ. ನಮಸ್ತೆ ಮೇಡಮ್, ಕಮಲಾಶಿ ಗ್ಯಾಸ್ ಏಜೆನ್ಸಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸರ್, ಅದೇ ಗ್ಯಾಸ್ ಬುಕ್ ಮಾಡ್ಬೇಕಾಗಿತ್ತು. ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಮೇಡಮ್ ನೀವು ಆನ್ಲೈನ್ ಅಲ್ಲಿ? ಹೌದು. ನಿಮ್ದು ಕನ್ಸ್ಯೂಮರ್ ನಂಬರ್ ಹೇಳ್ತೀರಾ, ನಾವು ವೆರಿಫೈ ಮಾಡ್ಬೇಕಿಲ್ಲಿ. ಅದೇ ಒಂದು 10 ನಂಬರ್ ಇತ್ತಲ್ಲ, ಅದಾ? ಅದೇ ಮೇಡಮ್, ಹೇಳಿ. 1475369885. 85 ನಾಗೇಶ್ ಅನ್ನೋರ ಹೆಸರಲ್ಲಿ ಇದೆ ಅಲ್ವಾ ಮೇಡಮ್ ಇದು? ಅದೇ. ಹೋದ ತಿಂಗಳು 15ನೇ ತಾರೀಕು ಗ್ಯಾಸ್ ಬುಕ್ ಮಾಡಿದ್ರಿ ಅಲ್ವೇ? ಹೌದು. ನಾಡದ್ ಬಂದ್ಬಿಡುತ್ತೆ ಸೆಕೆಂಡ್ ಸಿಲಿಂಡರ್. ಸರಿ ಮೇಡಮ್, ಇವಾಗ ನಿಮ್ ಆರ್ಡರ್ ತಗೊಂಡಿದೀವಿ. ನಿಮ್ದು ಆರ್ಡರ್ ನಂಬರ್ ನಿಮ್ಮ ಫೋನಿಗೆ ಬರುತ್ತೆ, 4 ನಂಬರ್ ಇರುತ್ತೆ. ಅದನ್ನ ಸ್ವಲ್ಪ ನನಗೆ ಹೇಳ್ಬಿಟ್ರೆ ನಮ್ದು ಆರ್ಡರ್ ಕನ್ಫರ್ಮ್ ಮಾಡ್ಬಿಡ್ತೀನಿ. ಸರಿ, ಬೇಗ ಕಳಿಸಿ. ಬಂದಿದೆ ನೋಡಿ ಮೇಡಮ್. 0145. 0 ಇನ್ನೊಂದ್ಸಲ ಹೇಳಿ. 145. ಸಾಕ್ ಬಿಡಿ ಮೇಡಮ್. ಅಣ್ಣ, ಇದು ದುಡ್ಡು ಮೊಬೈಲ್ ಇಂದಾನೆ ಕಟ್ ಆಗುತ್ತಾ, ಮನೆಗ್ ಬಂದ ಕೊಡ್ಬೇಕಾ? ಕ್ಯಾಶ್ ಆನ್ ಡೆಲಿವರಿ ಮೇಡಮ್, ಮನೆ ಹತ್ರನೇ ಇಸ್ಕೋತೀವಿ. 2 ದಿನ ಬರುತ್ತೆ. ಸೆಕೆಂಡ್ ಸಿಲಿಂಡರ್ ಮನೇಲಿ ಇರ್ಬೇಕು ನೀವು. ಸರಿ. ನನ್ನ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ ಅಂತ ಅನ್ಕೊಂಡಿದ್ದಾನೆ. 200 ರೂಪಾಯ ಅಕೌಂಟ್ ಅಲ್ಲಿ ಉಳಿದಿರೋದು? 200 ರೂಪಾಯಿನ? 41,000 ಹಾಗಾದ್ರೆ ಗ್ಯಾಸು? ಕಮಲಾಕ್ಷಿ ಗ್ಯಾಸ್ ಏಜೆನ್ಸಿ. The number you are trying to reach is switched off. ಅಯ್ಯೋ, ಕಾಲೇ ಹೋಗ್ತಿಲ್ಲ. ಅಣ್ಣ, 41,000 ರೂಪಾಯಿ ಹೋಯ್ತು. ನಾಗಮಣಿ, ಏನ್ ಹೇಳ್ತಾ ಇದೀಯಮ್ಮ ನೀನು? ಹೆಂಗ್ ಹೋಯ್ತು? ಅದೇ ನಾನು ಗ್ಯಾಸ್ ಬುಕ್ ಮಾಡಕ್ಕೆ ಅಂತ ಹೋದ್ನಾ, ಫೋನ್ ಮಾಡಿದ್ನಾ, ಅವರು ಆರ್ಡರ್ ನಂಬರ್ ಅಂತ ನನ್ಗೆ ನಂಬರ್ ಕಳ್ಸಿದ್ರ ಮೊಬೈಲ್ಗೆ. ನಾನು ಆ ನಂಬರ್ ಹೇಳ್ದೆ ಅಣ್ಣ. ನಂಬರಾ? 4 ನಂಬರ್ ಏನಮ್ಮ ಅದು? ಅಣ್ಣ, 4 ನಂಬರೇ ಆರ್ಡರ್ ನಂಬರ್ ಅಂತ ಹೇಳಿದ್ರಣ್ಣ. ಅಯ್ಯೋ ನಾಗಮಣಿ, ಅದು ಆರ್ಡರ್ ನಂಬರ್ ಅಲ್ಲ ಅಮ್ಮ, ಅದು OTP. ಅದನ್ನೇ ನಾನು ಅವ್ರಿಗೆ ಕೊಟ್ಟಿದ್ದು. ಮಿಕ್ಕಿದ ಕೆಲಸನ ಅವರು ಸಲೀಸಾಗಿ ಮಾಡಿಬಿಟ್ರು. ಇವತ್ತು ನೀವು ಕೇಳಿದಂತ ಈ ಕಥಾ ಸಂಚಿಕೆ ನಮ್ಮ ಬೆಂಗಳೂರಿನ ಬನಶಂಕರಿಯಲ್ಲಿ ನಡೆದಂತ ನೈಜ ಘಟನೆಯ ಮೇಲೆ ಆಧಾರಿತವಾಗಿರುತ್ತೆ. ನೆನ್ಪಿಡಿ, ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಯಾವತ್ತು ನಿಮ್ಮ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ಗಳನ್ನ ಹಾಕಬೇಕಾದ್ರೆ ಡಬಲ್ ಚೆಕ್ ಮಾಡಿ. OTP ನಂಬರ್ ಯಾವುದೇ ಕಾರಣಕ್ಕೂ ಬೇರೆಯವರ ಜೊತೆ ಹಂಚಕ್ ಹೋಗ್ಬೇಡಿ. ಅಣ್ಣಂಗ್ ಬುದ್ಧಿ ಇಲ್ಲ, ನಾನೇ ಮಾಡ್ತೀನಿ ತಡಿ. ಸೈಬರ್ ಗುರು ಈ ಕಾರ್ಯಕ್ರಮಕ್ಕೆ ಬೆಂಬಲ ನೀಡುತ್ತಿರುವ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಇನ್ಸ್ಪೆಕ್ಟರ್ ಯಶವಂತ್ ಕುಮಾರ್ ರವರು ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ನಮಸ್ಕಾರ, ನಾನು KN ಯಶವಂತ್ ಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್, ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ, ಬೆಂಗಳೂರು ನಗರ ಪೊಲೀಸ್. ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ರೇಡಿಯೋ ಸಿಟಿಯಲ್ಲಿದ್ದೇನೆ. ಸ್ನೇಹಿತರೆ,
ನಿಮಗೊಂದು ದಿನ ಒಬ್ರು ಕರೆ ಮಾಡ್ತಾರೆ. ಕರೆ ಮಾಡಿದಂತ ವ್ಯಕ್ತಿ ಹಿಂದಿ ಅಥವಾ ಆಂಗ್ಲ ಭಾಷೆಯಲ್ಲಿ ಮಾತಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಅವರು ತಮ್ಮನ್ನು ತಾವು ಬ್ಯಾಂಕಿನ ಅಧಿಕಾರಿ, ಇಲ್ಲ ಬ್ಯಾಂಕಿಗೆ ಸಂಬಂಧಪಟ್ಟ ಅಧಿಕಾರಿ, ಇಲ್ಲ ಬ್ಯಾಂಕ್ ಮ್ಯಾನೇಜರ್ ಅಥವಾ ರಿಫಂಡ್ ಡಿವಿಷನ್ ಅಧಿಕಾರಿ, ಕಾರ್ಡ್ ಡಿವಿಷನ್ ಅಧಿಕಾರಿ ಎಂಬುದಾಗಿ ಪರಿಚಯಿಸಿಕೊಳ್ತಾರೆ. ಪರಿಚಯಿಸಿಕೊಂಡ ನಂತರ ನಿಮ್ಮ ಕಾರ್ಡ್ ಬ್ಲಾಕ್ ಆಗಿದೆ, ನಿಮ್ಮ ಕಾರ್ಡ್ ರಿನ್ಯೂವಲ್ ಮಾಡಬೇಕು ಎಂಬಿತ್ಯಾದಿ ಹಲವಾರು ಕಾರಣಗಳನ್ನ ಕೊಡ್ತಾರೆ. ಕೊಟ್ಟ ನಂತರ ಅವರು ನಿಮ್ಮ ಕಾರ್ಡ್ ನಂಬರ್ ಹೇಳಿ ಹಾಗೂ ಎಕ್ಸ್ಪೈರಿ ಡೇಟ್ ಹೇಳಿ, CVV ನಂಬರ್ ಹೇಳಿ ಹಾಗೂ ನಿಮ್ಮ ಮೊಬೈಲ್ಗೆ ಸ್ವೀಕರಿಸಿದ ಸಂದೇಶಗಳು ಅಂದ್ರೆ OTP ಯನ್ನ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀವು ಬ್ಯಾಂಕ್ನ ಅಧಿಕಾರಿ ಕರೆ ಮಾಡಿದ್ದಾರೆ ಅಂತ ಹೇಳಿ ನೀವು ನಂಬಿ ನಿಮ್ಮ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ನೀವು ಅವ್ರಿಗೆ ಕೊಡ್ತೀರಿ. ಇದಾದ ಕೆಲವೇ ಸೆಕೆಂಡ್ಗಳಲ್ಲಿ ನಿಮ್ಮ ಕಾಲ್ ಡಿಸ್ಕನೆಕ್ಟ್ ಆಗುವ ಮುಂಚೆ ನಿಮಗೆ ಕೆಲವು ಸಂದೇಶಗಳು ಬರೋಕೆ ಪ್ರಾರಂಭಿಸ್ತವೆ. ಸೊ ಇದನ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬ್ಯಾಂಕಿನ ಖಾತೆಯಿಂದ ಹಣ ವಿಡ್ರಾ ಆಗ್ತಾ ಇರೋದು, ನೀವು ವಂಚನೆಗೊಳಗಾಗಿರೋದು ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಸೊ ಇಂತಹ ಅಪರಾಧಗಳನ್ನ ನಾವು ವಿಶಿಂಗ್ ಅಪರಾಧಗಳೆಂದು ಕರೆಯಲಾಗುತ್ತದೆ. OTP ಅಥವಾ ಕಾರ್ಡ್ ಸ್ಕಿಮ್ಮಿಂಗ್ ಅಪರಾಧಗಳಲ್ಲಿ ನಿಮಗೆ ವಂಚನೆ ಆಗಿದೆ ಅಂತ ಹೇಳಿ ತಿಳಿದು ಬಂದ ತಕ್ಷಣ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ನಿಮ್ಮ ಮೊಬೈಲ್ ಸಂಖ್ಯೆಯಿಂದ ಒಂದು ಬ್ಯಾಂಕ್ನ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ಇಮಿಡಿಯೇಟ್ ಆಗಿ ನಿಮ್ಮ ಕಾರ್ಡ್ನ ಬ್ಲಾಕ್ ಮಾಡಿಸಿ. ಎರಡನೇದಾಗಿ ನಿಮ್ಮ ಪಿನ್, ಪಾಸ್ವರ್ಡ್ ಹಾಗೂ ಇತರೆ ರಕ್ಷಣಾತ್ಮಕ ಪ್ರಶ್ನೆಗಳನ್ನ ಬದಲಾವಣೆ ಮಾಡಿ. ಮೂರನೇದಾಗಿ ಯಾವ ರೀತಿ ವ್ಯವಹಾರ ಆಗಿದೆ ಅನ್ನೋದನ್ನ ನೀವು ನೇರವಾಗಿ ಸ್ವಲ್ಪ ಅವಲೋಕಿಸಿದ ನಂತರ ಸಾಕ್ಷ್ಯಗಳನ್ನ ಸಂಗ್ರಹಿಸಿ. ನಾಲ್ಕನೇದಾಗಿ ತಕ್ಷಣ ಲಿಖಿತ ದೂರನ್ನ ನಿಮ್ಮ ಬ್ಯಾಂಕಿಗೆ ಹಾಗೂ ಸಮೀಪದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಠಾಣೆಗೆ ದಾಖಲಿಸಿ. ಸೈಬರ್ ಅಪರಾಧಗಳಿಗೆ ಸಂಬಂಧಿಸಿದಂತೆ ನಿಮಗೆ ಯಾವುದೇ ಸಮಸ್ಯೆ ಇದೆಯೇ? ಸಮಸ್ಯೆ ಇದ್ದಲ್ಲಿ ಬೆಂಗಳೂರು ನಗರದಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲಿರುವ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ. ಬೆಂಗಳೂರು ಹೊರತುಪಡಿಸಿ ಇತರ ಜಿಲ್ಲೆಗಳಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಯ ಜೊತೆಯಲ್ಲಿ ಹೊಂದಿಕೊಂಡಿರುವಂತಹ ಸೆನ್ ಪೊಲೀಸ್ ಠಾಣೆಗಳಿಗೆ ಸಂಪರ್ಕಿಸಬಹುದಾಗಿದೆ. ಅಂತರ್ಜಾಲದ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳೋ ಮೊದಲು ಒಂದ್ಸಲ ಯೋಚನೆ ಮಾಡಿ. ಇದು ಈ ವಾರದ ಅಂತರ್ಜಾಲದ ಕಥೆ. ಮತ್ತೆ ಮುಂದಿನ ವಾರ ಮೋಸ ಹೋಗುವ ಮತ್ತೊಂದು ವಿಧಾನ, ಸೈಬರ್ ಅಪರಾಧಿಗಳು ಯಾವ ರೀತಿಯಾಗಿ ಬಳಕೆ ಮಾಡಿ ನಿಮಗೆ ಟೋಪಿ ಹಾಕ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಇದು ರೇಡಿಯೋ ಸಿಟಿ ಹಾಗೂ ಬೆಂಗಳೂರು ನಗರ ಪೊಲೀಸ್ ಅರ್ಪಿಸುವ ಸೈಬರ್ ಗುರು. ಬ್ಯಾಂಗ್ಲೋರ್ ಸಿಟಿ ಸೇಫ್ಟಿ is